ಆಪಲ್ ಅಂದ್ರೆ ತಕ್ಷಣ ನೆನಪಾಗೋದು ಕಾಶ್ಮೀರ. ಅತಿ ಶೀತ ವಲಯದಲ್ಲಿ ಬೆಳೆಯುವಂತ ಹಣ್ಣದು. ಆದ್ರೆ ಈಗ ಅತಿ ಉಷ್ಣ ಇರುವಂತ ವಲಯದಲ್ಲೂ ಕೂಡ ಆಪಲ್ ಅನ್ನ ಬಡಿದು ಮನ್ ಕಿ ಬಾತ್ ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಗುಣಗಾನಕ್ಕೆ ಒಬ್ರು ಸಾಕ್ಷಿ ಆಗಿದ್ದಾರೆ. ಹಾಗಾದ್ರೆ ಅವರ ಸಾಧನೆ ಏನು, ಬನ್ನಿ ನೋಡೋಣ. ಉಷ್ಣ ವಲಯದಲ್ಲೂ ಆಪಲ್ ಬೆಳೆದು ಸಕ್ಸಸ್ ಕಂಡ ರೈತ. ಮನ್ ಕಿ ಬಾತ್ ನಲ್ಲಿ ಬಾಗಲಕೋಟೆ ರೈತನ ಗುಣಗಾನ. ಒಂದೆಡೆ ಮನ್ ಕಿ ಬಾತ್ ನಲ್ಲಿ ಆಪಲ್ ಬೆಳೆದ ರೈತನ ಗುಣಗಾನ ಮಾಡ್ತಾ ಇರೋ ನಮೋ, ಮತ್ತೊಂದೆಡೆ ಉಷ್ಣವಲಯ ಪ್ರದೇಶದ ಬಿರು ಬಿಸಿಲನ್ನೂ ಲೆಕ್ಕಿಸದೆ ಕಂಗೊಳಿಸುತ್ತಿರೋ ಸೇಬು ಬೆಳೆ. ಇನ್ನೊಂದೆಡೆ ನಮೋ ಮನ್ ಕಿ ಬಾತ್ ನಿಂದ ಸಂತಸಗೊಂಡ ಆಪಲ್ ಬೆಳೆದ ರೈತ. ಅಂದಹಾಗೆ ಈ ದೃಶ್ಯಗಳಿಗೆ ಕಾರಣವಾಗಿದ್ದು ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಕುಳಗಿ ಗ್ರಾಮದ ರೈತ ಶ್ರೀಶೈಲ್ ತೇಲಿ. ಹೌದು, ಶ್ರೀಶೈಲ್ ಕಳೆದ 2 ವರ್ಷಗಳ ಹಿಂದೆ ತನ್ನ 7 ಎಕರೆ ಹೊಲದಲ್ಲಿ ಆಪಲ್ ಸಸಿ ನಾಟಿ ಮಾಡಿದ್ರು. ಈ ವರ್ಷ ರೈತನ ಕೈಗೆ ಆಪಲ್ನ ಭರಪೂರ ಫಸಲು ಬಂದಿದೆ. ಬಾಗಲಕೋಟೆಯ 35 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲೂ ಆಪಲ್ ಬೆಳೆ ಬೆಳೆದ ಶ್ರೀಶೈಲ್ ತೇಲಿ ಅವರ ಬಗ್ಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಮನ್ ಕಿ ಬಾತ್ ನಲ್ಲಿ ಗುಣಗಾನ ಮಾಡಿದ್ದಾರೆ. लेकिन कर्नाटका के बागलकोट में रहने वाले श्रीशैल तेली जी ने मैदानों में सेब उगा दिया है. उनके कुलाली गांव में 35 डिग्री से ज्यादा तापमान में भी सेब के पेड़ फल देने लगे. दरअसल श्रीशैल तेली को खेती का शौक था, तो उन्होंने सेब की खेती को भी आजमाने की कोशिश की और उन्हें इसमें सफलता भी मिल गई. आज उनके लगाए सेब के पेड़ों पर काफी मात्रा में सेब उगते हैं. ಶ್ರೀಶೈಲ್ ತಮ್ಮ 7 ಎಕರೆ ಜಮೀನಿನಲ್ಲಿ ಒಟ್ಟು 2620 ಸಸಿ ನಾಟಿ ಮಾಡಿದ್ದು, 2 ವರ್ಷದ ನಂತರ ಇದೀಗ ಪ್ರತಿ ಗಿಡಕ್ಕೆ 100ರಿಂದ 120 ಹಣ್ಣು ಬಿಟ್ಟಿದ್ದು ಕಾಶ್ಮೀರಿ ಆಪಲ್ ರುಚಿ ಮೀರಿಸುವಂತಿದೆ. ಈ ಆಪಲ್ಗಳಿಗೆ ಮಾರುಕಟ್ಟೆಯಲ್ಲಿ ಭಾರೀ ಬೇಡಿಕೆ ಇದೆ. ಜಮಖಂಡಿ, ಮಹಲಿಂಗಪುರ, ಮುಧೋಳ, ಬೀಳಗಿ, ರಾಯಬಾಗ ಸೇರಿದಂತೆ ಸುತ್ತಮುತ್ತಲಿನ ನಗರ ಪ್ರದೇಶಗಳಿಗೆ ರವಾನೆ ಮಾಡಿ ಅಧಿಕ ಲಾಭ ಪಡೆಯುತ್ತಿದ್ದಾರೆ. ಮನ್ ಕಿ ಬಾತ್ ಕಾರ್ಯಕ್ರಮದೊಳಗೆ ನಮ್ಮದು ಆ್ಯಪಲ್ ಪ್ರಸಾರವಾಗಿದ್ದು ನೋಡಿ ಭಾಳ ಅಂದ್ರೆ ಭಾಳ ಖುಷಿ ಆಗೈತೆ ರೀ. ಹೆಚ್ಚಿನ ಖುಷಿ ಅಂದ್ರೆ ಅದನ್ನು ಹೇಳಕ್ಕೆ ಪದಗಳಿಲ್ರಿ, ಅಷ್ಟು ಹೆಚ್ಚಿನ ಖುಷಿ ಆಗೈತೆ ರೀ ನಮಗೆ. ಇನ್ನೂ ನಾವು ಪ್ರೇರಣೆಗೊಂಡು ಮತ್ತು ಹೆಚ್ಚಿನ ರೈತರಿಗೆ ಆ್ಯಪಲ್ ಬೆಳ್ಸಕ್ಕೆ ಪ್ರೇರಣೆ ಮಾಡ್ಬೇಕಂತೇಳಿ ಅನ್ಕೊಂಡಿದ್ದೀವಿ ರೀ. ಮುಂದೆ ಮೋದಿಜಿ ಅವ್ರು ಹೇಳಿದ್ ನಾವು ಒಂದು 2 ವರ್ಷ ಭಾಳ ಶ್ರಮ ಪಟ್ಟಿದ್ದೀವಿ ರೀ. ಅಂಥದಕ್ಕೆ ಮತ್ತು ಈಗ 2 ವರ್ಷ ಶ್ರಮ ಪಟ್ಟಿದ್ದಕ್ಕೆ ಮೋದಿಜಿ ಅವರ ಮನ್ ಕಿ ಬಾತ್ ಕಾರ್ಯಕ್ರಮ ನೋಡಿ ನಮಗೆ ಅದೆಲ್ಲನೂ ಭಾರ ಇಳ್ದಂಗೆ ಆಗೈತೆ ರೀ. ಭಾಳ ಅತಿ ಸಂತೋಷ ಆಗೈತೆ ರೀ. ಒಟ್ನಲ್ಲಿ ಉಷ್ಣವಲಯ ಪ್ರದೇಶವಾಗಿರೋ ಬಾಗಲಕೋಟೆ ಜಿಲ್ಲೆಯಲ್ಲಿ ಆಪಲ್ ಬೆಳೆದ ಶ್ರೀಶೈಲ್ ಮಾದರಿ ರೈತ ಎನಿಸಿದ್ದಾರೆ. ಅಲ್ಲದೆ ಶ್ರೀಶೈಲ್ ತೇಲಿ ಕೃಷಿ ಸಾಧನೆ ಬಗ್ಗೆ ಮೋದಿ ಮನ್ ಕಿ ಬಾತ್ ನಲ್ಲಿ ಮಾತನಾಡಿದ್ದು ಕುಳಗಿ ಗ್ರಾಮ ಅಷ್ಟೇ ಅಲ್ಲದೆ ರಾಜ್ಯವೇ ಹೆಮ್ಮೆ ಪಡುವಂತಾಗಿದೆ.